ಲಕ್ಷಾಂತರ ನಿರುದ್ಯೋಗಿ ಬಡ ಯುವಕರು ಪರೀಕ್ಷೆ ತೆಗೆದುಕೊಳ್ತಾರೆ. ಆ ಪರೀಕ್ಷೆಗಳಲ್ಲಿ ಎಷ್ಟು ಅಕ್ರಮಗಳು ನಡೆಯುತ್ತೆ ಅಂದ್ರೆ, ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ಓದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ಅರ್ಹ ಯುವಕ ಯುವತಿಯರಿಗೆ ಆ ಕೆಲಸಗಳು ಸಿಗೋದಿಲ್ಲ. ಬ್ಲೂಟೂತ್ ಹಾಕೊಂಡು ಇನ್ನೊಂದು ಮಾಡಿಕೊಂಡು ಭ್ರಷ್ಟಾಚಾರದಿಂದ ತಾಳಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಕಳ್ಳತನದ ಸ್ಕೀಮ್ಗಳಲ್ಲಿ ದುಡ್ಡು ಕೊಟ್ಟು ಕೆಲಸ ಸೇರೋರಿಗೆ ಕೆಲಸ ಸಿಗ್ತಾ ಇದೆ. ಅರ್ಹ ಪ್ರತಿಭಾವಂತ ಯುವಕರಿಗೆ ಯುವತಿಯರಿಗೆ ಕೆಲಸ ಸಿಗ್ತಾ ಇಲ್ಲ. ಸತ್ಯವೋ ಸುಳ್ಳು? ದುಡ್ಡು ಕೊಟ್ಟವರಿಗೆ ಕೆಲಸ ಮಾರಾಟ ಆಗ್ತಾ ಇದೆ. ಗೊತ್ತಿಲ್ಲದ ಅಮಾಯಕರು ಪರೀಕ್ಷೆಗಳನ್ನ ಬರೀತಾರೆ. ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಹುದ್ದೆಗಳಿಗೆ ನಿಭಾಯಿಸಬಹುದಾದಂತಹ ಜ್ಞಾನವನ್ನ ಪಡೆದಿರುವಂತಹವರು, ಸೆಕೆಂಡ್ PUC ಕ್ವಾಲಿಫಿಕೇಶನ್ ಇದ್ದು ಕಾರುಕೂರಿನ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಜ್ಞಾನ ಇದ್ರೆ ಸಾಕು ಅನ್ನುವಂತಹ ಹುದ್ದೆಗಳಿಗೆ ಈ ಅತ್ಯುನ್ನತ ವಿದ್ಯೆಯನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು ಇವತ್ತು ಆ ಕೆಳ ಹಂತದ ಹುದ್ದೆಗಳಿಗೆ ಹೋಗ್ತಾ ಇದ್ದಾರೆ. ಸತ್ಯವೋ ಸುಳ್ಳು? ರಾಜ್ಯದಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಎಷ್ಟು? 3 ಲಕ್ಷ. ಅವನ್ನ ತುಂಬಿಸಬೇಕು ಅಂತ ಯಾವನಾದ್ರೂ ಒಬ್ಬ ಜನಪ್ರತಿನಿಧಿ, MLA ಇರಬಹುದು, MP ಇರಬಹುದು, ಮಿನಿಸ್ಟರ್ ಇರಬಹುದು, ಇನ್ಯಾವನೇ ಇರಬಹುದು, ನಮ್ಮ ಓಟಿಂದ ಗೆದ್ದು ಜವಾಬ್ದಾರಿಯನ್ನ ಪಡೆದುಕೊಂಡಿರುವಂತವನು ಯಾವನಾದ್ರೂ ಮಾತಾಡಿದಾನಪ್ಪ? ಈ ರಾಜ್ಯದಲ್ಲಿ ದಿನಕ್ಕೆ 2 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಪ್ರತಿ ದಿವಸಕ್ಕೆ ಸರಾಸರಿಯಾಗಿ 2 ಪರಿಹಾರ ಕೊಡ್ತಾ ಇದ್ದೀವಿ. ಸತ್ತ ಮೇಲೆ ಅವ್ರಿಗೆ 1 ಲಕ್ಷ 2 ಲಕ್ಷ ಅವ್ರ ಕುಟುಂಬ ಹಾಳಾಗಿ ಹೋಗ್ಬಿಡುತ್ತೆ ಅಂತೇಳಿ ಬದುಕೋದಕ್ಕೆ 2 ಲಕ್ಷ ಪರಿಹಾರ ಕೊಡ್ತಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹ ನಾಡಲ್ಲಿ ಸರ್ಕಾರವೇ ದಿವಸಕ್ಕೆ 2 ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದಾಗ ಇನ್ನೆಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರಬಹುದು? ನಿಜವಾಗಿ ಸತ್ಯವೋ ಸುಳ್ಳು? ಈಗ ಈ ವರ್ಷ ಬರಗಾಲ, ಹಿಂದಿನ ವರ್ಷ ಬರಗಾಲ, ಮುಂದಿನ ವರ್ಷವೂ ಬರಗಾಲ. ಮಧ್ಯ ಕರ್ನಾಟಕದ ಬಿರು ಬಿಸಿಲಿನ, ಬೆಂಗಾಡಿನ, ಬರಗಾಲದ ಜಿಲ್ಲೆಗಳಲ್ಲಿ ತಮ್ಮ ಹಸುಗಳಿಗೆ, ಎತ್ತುಗಳಿಗೆ ಮೇವಿಲ್ಲ, ಮೇವು ಹಾಳಾಗೋಗ್ಲಿ, ಅವು ಬದುಕೊಳ್ಳೋದಿಕ್ಕೆ ನೀರಿಲ್ಲ ಅಂತೇಳಿ ರೈತರು ತಮ್ಮ ರಾಸುಗಳನ್ನ 6 ಕಾಸಿಗೆ 3 ಕಾಸಿಗೆ ಮಾರ್ತಾ ಇದ್ದಾರೆ. ಇದು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಸತ್ಯವೋ ಸುಳ್ಳು? ಅಭಿವೃದ್ಧಿ ಅಂದ್ರೆ ಏನು? ನಮ್ಮ ಪ್ರಕಾರ, ನಮ್ಮ ಇವತ್ತಿನ ರಾಜಕಾರಣಿಗಳ ಪ್ರಕಾರ ಯಾವುದು? ಸಿಮೆಂಟು, ಜಲ್ಲಿ, ಮರಳು, ನೀರು ಮಿಕ್ಸ್ ಮಾಡಿ ವೈಟ್ ಟಾಪಿಂಗ್ ಮಾಡೋದು, ಚರಂಡಿ ಮಾಡೋದು, ಅದು ಅಭಿವೃದ್ಧಿ? ಅದೇನಪ್ಪ ಅಭಿವೃದ್ಧಿ? ಜನರ ಜೀವನ ಮಟ್ಟ ಸುಧಾರಣೆಯಾಗಬೇಕು, ಅವರು ಗೌರವ ಘನತೆಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು, ದುಡಿಯುವಂತವರ ಕೈಗೆ ಉದ್ಯೋಗ ಕೊಡಬೇಕು, ಒಳ್ಳೆಯ ಶಾಲೆ ಆಸ್ಪತ್ರೆಗಳಿರಬೇಕು, ಒಂದು ಸ್ವಾಭಿಮಾನದಿಂದ ಘನತೆಯಿಂದ ಬದುಕುವಂತ ವಾತಾವರಣ ಇರುವಂತಹ ಸಮಾಜ ಅಭಿವೃದ್ಧಿ ಆದಂತಹ ಸಮಾಜ. ಹೌದು ಅಲ್ವೋ? ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಸಿಮೆಂಟ್ ರಸ್ತೆಗಳು ಅದಿದ್ದು ಅದ್ರ ಮೇಲೆ ಓಡಾಡುವಂತವರು ಬರಿಗಾಲಲ್ಲಿ ಕಾಲು ಸುಡ್ಕೊಂಡು ಓಡಾಡ್ತಾ ಇದ್ರೆ ಅದು ಸಂವೇದನೆ ಇರುವಂತಹ ಸಮಾಜವಾ? ಅಭಿವೃದ್ಧಿ ಆದಂತಹ ಸಮಾಜವಾ? ಯಾವುದು? ಅಲ್ಲ, ಅದು ಅಭಿವೃದ್ಧಿ ಅಲ್ಲ. ಇದು ಸತ್ಯವೋ ಸುಳ್ಳು? ಕಳೆದ 10-20-30 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾವನ MLA ಆಗ್ತಾ ಇದ್ದಾನೆ, ಯಾವನ ಮಿನಿಸ್ಟರ್ ಆಗ್ತಾ ಇದ್ದಾನೆ, ಯಾವನ MP ಆಗ್ತಾ ಇದ್ದಾನೆ, ಇವೆಲ್ಲ ಕೇವಲ 100-200 ಕುಟುಂಬಗಳಿಂದ ಬರ್ತಾ ಇದ್ದಾರೆ ಅಲ್ವಾ? ಅಷ್ಟೇ ತಾನೆ? 100-200-300 ಕುಟುಂಬಗಳಿಂದ ಬರ್ತಾ ಇರೋರು. ಅವರೇನು ಅದೇ ಕುಟುಂಬದವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ಪ್ರಿಯತಮ ಇವರೇ ತಾನೇ ಆಗ್ತಾ ಇರೋದು. ಇದು ಪ್ರಜಾಪ್ರಭುತ್ವ? ಹೇಳ್ರಪ್ಪ, ಪ್ರಜಾಪ್ರಭುತ್ವನ? ಅಲ್ಲ. ಇದು ರಾಜ್ಯದ ಜನರಿಗೆ ಪ್ರಜಾಪ್ರಭುತ್ವಕ್ಕೆ ಸನ್ಮಾನವೋ ಅವಮಾನವೋ? ಅವಮಾನ. ಇದು ನಮ್ಮ ರಾಜಕಾರಣಿಗಳಿಗೆ ವಿಚಾರನೇ ಅಲ್ಲ.
ಮೊನ್ನೆ ತಾನೇ ರಾಜ್ಯಸಭೆ ಚುನಾವಣೆ ನಡೆಯಿತು. ಅಂದ್ರೆ MLA-ಗಳೇ ರಾಜ್ಯಸಭಾ MP-ಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು. ವಿಧಾನ ಪರಿಷತ್ತಿಗೆ MLA-ಗಳೇ ಒಂದಷ್ಟು ಆಯ್ಕೆ ಮಾಡುವಂತ ಎಲೆಕ್ಷನ್ ಬರುತ್ತೆ. ಆ ಟೈಮಲ್ಲಿ ಈ ಟೈಮಲ್ಲಿ ಮಾಂಸ ವ್ಯಾಪಾರ ಆದಂಗೆ ವ್ಯಾಪಾರ ಆಗ್ಬಿಡ್ತಾರೆ ನಮ್ಮ MLA-ಗಳು ಅಂತೇಳಿ ಕುರಿಗಳನ್ನ ಕುರಿ ದೊಡ್ಡಿಲಿ ಹಾಕಿ ಹೇಗೆ ಕೂಡಾಕಿ ಕಾಪಾಡ್ಕೊಳ್ತಾರೋ ಆ ರೀತಿನಲ್ಲಿ MLA-ಗಳನ್ನ ಹೋಟ್ಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಬಂದ್ ಮಾಡಿ ಫೋನ್ ಕಿತ್ಕೊಂಡು ಕೂಡಾಕಿ ನೇರವಾಗಿ ಅವರನ್ನ ವಿಶೇಷವಾದ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಕರೆತರ್ತಾರೆ. ಇಂತಹ ಹಲ್ಕಾಗಳು ಅವರು ನಮ್ಮ MLA-ಗಳು ಅಂದ್ಕೊಳ್ಳೋದು ನಮಗೆ ಗೌರವವೋ ಅವಮಾನವೋ? ನಾಚಿಕೇಡು ಅನ್ನೋ ಪದಕ್ಕೇನೆ ಅರ್ಥ ಇಲ್ಲ ಈಗ. ಅದು ಅಷ್ಟು ನಿಕೃಷ್ಟವಾದಂತಹ ಜನ. ನಾನು ಒಬ್ಬ ಸ್ವಾಭಿಮಾನಿ ಮನುಷ್ಯ, ನಾನು ಒಬ್ಬ MLA ಆಗಿದ್ದೀನಿ. 2-3 ಲಕ್ಷ ಜನ ನನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ. ನಾನು ಘನತೆಯಿಂದ ನಡ್ಕೊಳ್ಬೇಕು. ನಾನು ವ್ಯಾಪಾರ ಆಗೋದಿಲ್ಲ, ಅವನು ಲಕ್ಷ ಕೊಡ್ತಾನೆ ಇವನು ಕೋಟಿ ಕೊಡ್ತಾನೆ ಅಂತೇಳಿ ನಾನು ಓಟನ್ನು ಹಾಕೋದಿಲ್ಲ. ಪಕ್ಷ ಏನ್ ಹೇಳುತ್ತೋ ಅದು ನನ್ನ ಆತ್ಮಸಾಕ್ಷಿ ಏನ್ ಹೇಳುತ್ತೋ ಅದಕ್ಕೆ ನಾನು ಓಟ್ ಹಾಕ್ತೀನಿ ಅನ್ನುವಂತವನು ನಿಜವಾದ ಯೋಗ್ಯ ಜನಪ್ರತಿನಿಧಿ. ಅದನ್ನ ನಮ್ಮ MLA-ಗಳು ಹೇಳ್ತಾ ಇದ್ದಾರಾ? ಅವರು ಮನುಷ್ಯರು ಪಾಪ ಮೃಗಗಳು ಅಲ್ಲ. ತುತ್ತು ನಿಕೃಷ್ಟರು ಅಂತ ನಾವು ಜನ ಏನೋ ಅವನು ಒಳ್ಳೆಯವನಂತ ಭಾವಿಸಿ ಓಟ್ ಹಾಕ್ತಿವಿ. ನಮ್ ತಿಳುವಳಿಕೆ ಕಡಿಮೆ ಇರುತ್ತೆ, ಗೊತ್ತಿರೋದಿಲ್ಲ. ಆದ್ರೆ MLA-ಗಳಿಗೆ ತಿಳುವಳಿಕೆ ಇದೆ ಅಂತ ನಾವು ಭಾವಿಸ್ತೀವಲ್ವಾ? MLA-ಗಳು ಆಯ್ಕೆ ಮಾಡುವಂತ ರಾಜ್ಯಸಭಾ MP-ಗಳು ಸೇರಿದಂತೆ ವಿಧಾನ ಪರಿಷತ್ತಿನ MLC-ಗಳು ಸೇರಿದಂತೆ ಇವತ್ತು ನಮ್ಮ MLA-ಗಳಲ್ಲಿ ಅರ್ಧಕ್ಕರ್ಧ ಜನ ಕ್ರಿಮಿನಲ್ ಆರೋಪಗಳಿರುವಂತಹ ಅಥವಾ ಈಗಾಗಲೇ ಜೈಲು ನೋಡಿ ಬಂದಿರುವಂತಹ ಕ್ರಿಮಿನಲ್ಗಳು ಅಲ್ವಾ? ಇಂಥ ಕ್ರಿಮಿನಲ್ಗಳನ್ನ ನಾವು ನಮ್ಮ ಜನಪ್ರತಿನಿಧಿಗಳು ನಮ್ಮ ಮಕ್ಕಳಿಗೆ ನಮಗೆ ಆದರ್ಶಗಳು ಅವರು ನಮ್ಮ ನಾಯಕರು ಅಂತ ಹೇಳಿದ್ರೆ ರಾಜ್ಯಕ್ಕೆ ಮಾನವೋ ಅವಮಾನವೋ? ಯೋಚನೆ ಮಾಡೋಣ. ಇವತ್ತು ಈ ರಾಜ್ಯದಲ್ಲಿ ಕೆಲವೊಂದು ಬಾಲಕ ಬಾಲಕಿಯರಿದ್ದಾರೆ. ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳ್ತಾರೆ, ಇತಿಹಾಸವನ್ನ ತಿರುಸ್ತಾರೆ, ಜನರಲ್ಲಿ ದುರ್ಭಾವನೆಗಳನ್ನ ಕೆರಳಿಸ್ತಾರೆ. ಅವರನ್ನ ಇವತ್ತು ಮಾಧ್ಯಮಗಳು ಅಂತಹ ವಿಚಾರಗಳಿಂದ ಲಾಭ ಮಾಡಿಕೊಳ್ಳುವಂತವರು ಏನಂತ ಕರೀತಾರೆ? ಏನಂತಾರಪ್ಪ? ಖ್ಯಾತವಾಗ್ಮಿಗಳು. ಅವರಿಗೆ ದುಡ್ಡು ಕೊಟ್ಟು ಕರೆಸ್ಕೊಂಡು ಬಂದು ಭಾಷಣ ಮಾಡಿಸ್ತಾರೆ. 1,00,000, 2 ಲಕ್ಷ, 5 ಲಕ್ಷ, 10 ಲಕ್ಷ. ಒಂದು ದಿವಸವೂ ಕಷ್ಟಪಟ್ಟು ದುಡಿದಂತವರಲ್ಲ ಅವರು. ಸುಳ್ಳು ಹೇಳೋದೇ ಅವರ ಕಸುಬು, ಇತಿಹಾಸವನ್ನ ತಿರ್ಚೋದೇ ಕಸುಬು. ಒಂದು ರೀತಿಯಲ್ಲಿ ಉತ್ಪ್ರೇಕ್ಷೆಯಿಂದ ರೋಮಾಂಚನ ಆಗುವ ರೀತಿಯಲ್ಲಿ ಮಾತನಾಡ್ತಾರೆ. ಅವರು ಯಾರು? ಖ್ಯಾತ ವಾಗ್ಮಿಗಳು. ಅದ್ರ ಜೊತೆಗೆ ಚುನಾವಣೆ ಬಂತು ಅಂದ್ರೆ ಆ ಪಕ್ಷಗಳಲ್ಲಿ ಕೆಲವೊಬ್ಬರಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ ತಲೆ ಹಿಡಿಯೋ ಕೆಲಸನೂ ಮಾಡ್ತಾರೆ ಈ ಖ್ಯಾತ ಬಾಲಕಿಯರು, ವಾಗ್ಮಿಗಳು. ಬಂದಿದ್ದಲ್ವಾ ಪತ್ರಿಕೆ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಲ್ಲ ಒಬ್ಳು. ನಾವು ಮೊನ್ನೆ ಎಲ್ಲೋ ಇದು ಇನ್ನೊಂದು ಖ್ಯಾತ ವಾಗ್ಮಿ ಅಲ್ಲೆಲ್ಲೋ ದಾವಣಗೆರೆನಲ್ಲಿ ಬರ್ತಾ ಇದೆ ಅಂತ ಬೋರ್ಡ್ ಹಾಕಿದ್ರು. ಹೆಂಗ್ ನುಂಗ್ಲಿಗಳು. ಇದು ನಮ್ಮ ರಾಜ್ಯ ಅಲ್ವೇನಪ್ಪ? ಹೆಮ್ಮೆ ಪಡುವ ಸಂಗತಿನ ಇದು. ಇನ್ನೊಂದಷ್ಟು ಜನ ಇದ್ದಾರೆ ಬುದ್ಧಿಜೀವಿಗಳು, ಚಿಂತಕರು, ಬರಹಗಾರರು ಅಂತೇಳಿ. ಖ್ಯಾತ ಬರಹಗಾರರು, ಖ್ಯಾತ ಚಿಂತಕರು. ಕೆಲವು ಭ್ರಷ್ಟರು, ನೀಚರು ಮಾಡುವಂತ ಭ್ರಷ್ಟಾಚಾರ ಅವರಿಗೆ ವಿಚಾರನೇ ಅಲ್ಲ, ಅನೈತಿಕ ನಡವಳಿಕೆ ವಿಚಾರನೇ ಅಲ್ಲ. ಅವರು ಒಪ್ಕೊಂಡಿರುವಂತಹ ವ್ಯಕ್ತಿಗಳು, ಅವರು ಒಪ್ಕೊಂಡಿರುವಂತಹ ಪಕ್ಷಗಳು ಮಾಡುವ ಪ್ರತಿಯೊಂದು ದುಷ್ಟ, ನೀಚ, ನಿಕೃಷ್ಟ ಕೆಲಸವೂ ಅವರಿಗೆ ರಾಜಕೀಯ ಮುತ್ಸದ್ದಿತನ. ಏನ್ ಹೇಳಪ್ಪ? ಕೇಳಿಸ್ತಾ ಇದೆ ಅಲ್ವಾ ಕೊನೆ ತನಕ? ಇವರನ್ನ ಕಾಂಬೂಜಿಗಳು ಅಂತಾರೆ ಇವತ್ತು. ಏನಂತಾರೆ? ಏನಾಗಂದ್ರೆ ಕಾಂಗ್ರೆಸ್ ಬುದ್ಧಿಜೀವಿಗಳು. ಏನಪ್ಪಾ? ಕಾಂಗ್ರೆಸ್ ಸಾಕಿಕೊಂಡಿರುವಂತಹ ಬುದ್ಧಿಜೀವಿಗಳು. ಇವರು ಬರಹಗಾರರು, ಚಿಂತಕರು, ವಿಚಾರವಂತರು, ವೈಚಾರಿಕ ಪ್ರಜ್ಞೆ ಮೂಡಿಸುವವರು. ಏನ್ ಮಣ್ಣಾಗಟ್ಟೆ ಮೂಡಿಸಿರೋದು ಇವ್ರು ಯಾವನ್ನ ನಾಯಕ ಅಂತ ಒಪ್ಕೊಂಡಿದಾರೋ ಅವ್ರು ಮಾಡುವಂತ ಹಲ್ಕ ಕೆಲಸ, ಅನೈತಿಕ ಕೆಲಸವನ್ನ ವಿರೋಧಿಸದೆ ಇನ್ನೊಂದು ಯಾವುದೋ ಒಂದು ಭೂತ ತೋರಿಸಿ ಅಯ್ಯೋಯ್ಯೋ ಅವರು ಬಂದ್ರು ಇನ್ನೇನೋ ಆಗ್ಬಿಡುತ್ತೆ, ಹಾಗಾಗಿ ಇವನು ಹಲ್ಕ ಅಮೇಧ್ಯ ತಿಂತಾ ಇದ್ರು. ಅದು ಅಮೇಧ್ಯ ಅಲ್ಲ, ಬದುಕೋದಿಕ್ಕೆ ತಿನ್ನಬೇಕಾಗಿರೋ ಆಹಾರ. ಅಸಮರ್ಥನೀಯವಾದದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಬಣ್ಣದ ಅವ್ರ ಭಾಷೆ ಬರುತ್ತಲ್ಲ, ಬರಹಗಾರರು ಬಣ್ಣದ ಮಾತುಗಳನ್ನ ಬರೆಯಬಲ್ಲರು, ಹೇಳಬಲ್ಲರು. ಇವರು
ಸಮಾಜವನ್ನ ಕಾಪಾಡಿಕೊಳ್ಳುವಂತ ಸಮಾಜಕ್ಕೆ ಸಾಕ್ಷಿ ಪ್ರಜ್ಞೆ ಆಗಬೇಕಾದಂತಹ ಚಿಂತಕರ ಚಿಂತಕರ ಇವರು ನಿಜವಾಗಿ ಪೇಯ್ಡ್ ಸಮಾಜ ದ್ರೋಹಿಗಳು. ಅವ್ರಿಗೆ ಯಾವುದೋ ಒಂದು ನಿಗಮ ಕೊಡ್ತಾರೆ, ಇನ್ಯಾವುದೋ ಒಂದು ಪೋಸ್ಟ್ ಬರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವೆಲ್ಲ ಕೆಲಸಗಳನ್ನ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರು ರಾಜಕಾರಣ ಮಾಡ್ತಾರೆ. ಬೆಂಗಳೂರು ಯೂನಿವರ್ಸಿಟಿಲಿ ಒಬ್ಬ ಮೈಲಾರಪ್ಪ ಅಂತಿದ್ದ, ರಿಜಿಸ್ಟ್ರಾರ್ ಆಗಿದ್ದ, ವಿಸಿ ಬಿಟ್ಟರೆ ನೆಕ್ಸ್ಟ್ ಅವನೇ. ಬಿಜೆಪಿಯಿಂದನೇ ಅನ್ಸುತ್ತೆ. ರಾಜೀನಾಮೆ ಕೊಟ್ಟ, ಎಲೆಕ್ಷನ್ ನಿಂತ, ರಾಜೀನಾಮೆ ಅಕ್ಸೆಪ್ಟ್ ಆಗಲಿಲ್ಲ, ಎಲೆಕ್ಷನ್ ಅಲ್ಲಿ ಸೋತ ಮೇಲೆ ಮತ್ತೆ ಕೆಲಸಕ್ಕೆ ಬಂದ. ಅವನು ಎಂತ ಖದೀಮ ಅಂದ್ರೆ ತನ್ನ ಕೆಳಗಡೆ ಪಿ ಎಚ್ ಡಿ ಮಾಡೋರು ಅಥವಾ ತಂದ್ರೆ ಪಿ ಎಚ್ ಡಿ, ಬೇರೆಯವ್ರು ಯಾರೋ ಮಾಡಿರೋ ಪಿ ಎಚ್ ಡಿನ ತನ್ನದು ಅಂತೇಳಿ, ಬೇರೆ ಯಾರೋ ಬರೆದಿರೋ ಥೀಸಿಸ್ ನ ತನ್ನದು ಅಂತೇಳಿ ಮಾಡ್ದ. ಅಲ್ಲೊಬ್ಬ ನಿನ್ನೆ ಹಾಸನದಲ್ಲಿ ಬರ್ತಾ ಇದ್ವಿ, ಮಂಜೇಗೌಡ ಅಂತ, RTO ಕಮಿಷನರ್ ಆಗಿದ್ದ, ಅವನು ಎಲೆಕ್ಷನ್ ನಿಂತ. ಇನ್ಸ್ಪೆಕ್ಟರ್ ಕಮಿಷನರ್ ಅಲ್ಲ, ಒಬ್ರು ಇನ್ಸ್ಪೆಕ್ಟರ್ ಇರ್ಲಿ. ಹೀಗೆ ಈಗ ಅವನು ಷಡಕ್ಷರಿ ಅಂತ ಅವನೇನ್ ಹೇಳ್ತಾನೆ, ಯಾರಿಗೂ ಹೆದರಬೇಡಿ, ಲೋಕಾಯುಕ್ತಕ್ಕೆ, RTI ಕಾರ್ಯಕರ್ತರಿಗೆ, ಅವ್ರಿಗೆ ಹೇಳ್ಬೇಡಿ, ಹೇಳ್ತಿನ್ನೋ ಕೆಲಸ ಮಾಡ್ತಾರೆ, ಹೇಳ್ತಿನ್ನೋ ಕೆಲಸನೇ ಮಾಡಿ, ಏನೂ ಆಗೋದಿಲ್ಲ. ಕಾನೂನು RTI ಅಲ್ಲಿ ಯಾರೇ ಹಾಕ್ಲಿ, ಅದು ಮಾಹಿತಿಯನ್ನ ಕೊಡಬೇಕಾಗಿರೋದು ಸರ್ಕಾರಿ ನೌಕರನ ಏನಪ್ಪ, ಏನು ಕೊನೆ ಕೇಳಿಸ್ತಾ ಇಲ್ಲ ಪಾಲ್, ಏನು ಸರ್ಕಾರಿ ನೌಕರನ ಏನು RTI ಮಾಹಿತಿ ಕೇಳಿದ್ರೆ ಕೊಡಬೇಕಾಗಿರೋದು ಸರ್ಕಾರಿ ನೌಕರನ ಏನು ಕರ್ತವ್ಯ. ತಿಳಿಸಿದಲ್ಲ ಕೊನೆಯಲ್ಲಿ, ನಿಮ್ಮ ಕರ್ತವ್ಯವನ್ನ ಮಾಡಬೇಡಿ ಅಂತ ಹೇಳುವಂತವನ್ನ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅಧ್ಯಕ್ಷನಾಗಿ ಮಾಡಿಕೊಂಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗೆ ಆತನ ಮೇಲೆ ಯಾವುದೇ ಹಿಡಿತ ಇಲ್ಲ. ಸಂವಿಧಾನ ವಿರೋಧಿ ಮಾತನಾಡ್ತೀಯಲ್ಲ ಮೂರ್ಖ, ನೀನು ಸರ್ಕಾರಿ ನೌಕರ ಆಗಿರೋದಕ್ಕೆ ಲಾಯಕ, ಗೆಟ್ ಲಾಸ್ಟ್ ಅಂತೇಳಿ ಅವನನ್ನು ಸೇವೆಯಿಂದ ವಜಾ ಮಾಡಬೇಕಾಗಿತ್ತು. ಆದ್ರೆ ಅವನು ಒಬ್ಬ ರಾಜಕಾರಣಿಯ ಬೇನಾಮಿ. ಆ ರಾಜಕಾರಣಿಗೂ ಸಿದ್ದರಾಮಯ್ಯಗೂ ತುಂಬಾ ದೋಸ್ತಿ. ಸರ್ಕಾರಿ ನೌಕರರು ಇಂಥ ಕೆಲಸ ಮಾಡುವಂತಹ ಸಮಾಜದಲ್ಲಿ ಜನರ ಹಕ್ಕುಗಳನ್ನ ಕಾಪಾಡ್ಕೊಳ್ಳಕ್ಕಾಗುತ್ತಾ? ಆಗುತ್ತೇನ್ರಪ್ಪ? ಜನರು ಗೌರವ ಘನತೆಯಿಂದ ಬದುಕೋದಿಕ್ಕಾಗುತ್ತಾ? ಇವತ್ತು ರಾಜಕೀಯ ಮಾಡಬೇಕು, ಸಾಮಾಜಿಕವಾಗಿ ನಾವು ಇರಬೇಕು, ಅದಕ್ಕೆ ಬೇಕಾದಂತ ವಿದ್ಯಾರ್ಹತೆ ಇದೆ, ಅದಕ್ಕೆ ಬೇಕಾದಂತ ಮನಸ್ಥಿತಿ ಇದೆ, ಒಳ್ಳೆಯವರಾಗಿದ್ದೀವಿ. ನಮಗೆ ಗಾಂಧಿ ಆದರ್ಶ, ಬುದ್ಧ ಆದರ್ಶ, ಬಸವಣ್ಣ ಆದರ್ಶ, ಅಂಬೇಡ್ಕರ್ ಆದರ್ಶ, ಕುವೆಂಪು ಆದರ್ಶ, ಅಂತ ಆದರ್ಶದಲ್ಲಿ ನಾವು ನ್ಯಾಯ ನೀತಿಯಿಂದ ನಡ್ಕೊಳ್ತೀವಿ ಅನ್ನುವಂತ. ಕುದಳಿ ಯಾರ ಹಿಂದೆ ನೋಡ್ತಾರೆ, ಏನಾದ್ರು ಹೇಳಿದ್ರೆ ತಿಳಿಸ್ತಾರೆ. ಕುದಳಿ, ನಮ್ಮವರು ಯೋಗ್ಯರಿದ್ದಾರೆ, ಕುದಳಿ, ಏನೂ ಆಗಿಲ್ಲ, ಏನೋ ಆದ್ರೆ ಯಾರು ತಿಳಿಸ್ತಾರೆ ಗಂಭೀರವಾದದ್ದು ಏನಾರು. ಕುದೋಡಪ್ಪ, ಅಂತಹ ಆದರ್ಶಗಳನ್ನ ಇಟ್ಕೊಂಡು ರಾಜಕೀಯವಾಗಿ, ಸಾಮಾಜಿಕವಾಗಿ ಸಕ್ರಿಯವಾಗಿರುವಂತಹ ಜನ ಇವತ್ತು ಏ ಮೂರ್ಖ, ಅಣ್ಣ ಸೈನಿಕ ಅಲ್ಲ ನೀನು, ಕುದ ಅಂತ ಜನರು ಏನಾದ್ರು JCB ಪಕ್ಷಗಳಲ್ಲಿದ್ರೆ, ಅವ್ರಿಗಂತ ಸೂಟ್ ಕೇಸ್ ಇಲ್ಲ ಅಂದ್ರೆ ಅವ್ರಿಗೆ ರಾಜಕೀಯ ನಾಯಕರಾಗೋದಿಕ್ಕೆ ಅವಕಾಶ ಇದೆಯಾ? ಅವ್ರೇನಾಗ್ಬೇಕು? ಬಾಲ ಬಡಕರಾಗ್ಬೇಕು, ಚೇಲಾಗಳಾಗ್ಬೇಕು, ಪುಂಡ್ರಾಗ್ಬೇಕು, ಪೋಖ್ರಿಗಳಾಗ್ಬೇಕು ಅವರ ಬಾಸ್ಗೆ. ಆವಾಗ ಏನೇನೋ ಸಪ್ಲೈ ಮಾಡುವಂತಹ ತಲೆ ಹಿಡುಕರಾಗ್ಬೇಕು. ಆವಾಗ ಏನಾದ್ರೂ ಅವ್ರಿಗೆ ಅವಕಾಶ ಆಗುತ್ತೆ ಅಲ್ವೇನಪ್ಪ? ಇದು ಪ್ರಜಾಪ್ರಭುತ್ವ ಅಂತಾರ. ಇಂತಹ ಒಂದು ಬಹಳ ಕೆಟ್ಟ ವಾತಾವರಣದಲ್ಲಿ, ಪರಿಸ್ಥಿತಿಯಲ್ಲಿ ಇವೆಲ್ಲವನ್ನು ಬದಲಾಯಿಸಿ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೋಡೆ ಸದ್ಭಕ್ತ ಅಂತ ಬಸವಣ್ಣ ಹೇಳೋದಲ್ಲ, ಆ ತರದ ಸದ್ಭಕ್ತ, ಸತ್ಪ್ರಜೆಗಳಾಗಬೇಕು ಜನರು. ಇಲ್ಲಿ ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ ಅಂತ ಹೇಳೋರು ಯಾರಾದ್ರೂ ಇದ್ರೆ ಯಾರವರು? ಅದಕ್ಕಾಗಿನೇ ನಾವು, ಕರ್ನಾಟಕಕ್ಕಾಗಿ ನಾವು ಯಾರು? ಕರ್ನಾಟಕಕ್ಕಾಗಿ ನಾವು ಈ ಬೈಕ್ ಜಾಥಾ ಮಾಡುವಂತಹ, ಹೋರಾಟ ಕಟ್ಟುವಂತಹ ಅಗತ್ಯ ಇದೆಯೋ ಇಲ್ವೋ? ಇವೆಲ್ಲ ಗೊತ್ತಿದ್ದು ನಾವು ಮನೆಯಲ್ಲಿ ಕೂತಿದ್ರೆ ನಮ್ಮ ಜೀವನಕ್ಕೆ ಅರ್ಥ ಇದೆಯಾ? ಯಾರು ನಾವು ಅಂದ್ರೆ, ನಾನು, ನನ್ನ ಕುಟುಂಬದವರು, ನನ್ನ ಮನೆಯವರು, ನನ್ನ ನೆರೆಹೊರೆಯವರು, ಈ ದೇಶದ, ಈ ರಾಜ್ಯದ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬ ಪ್ರಜೆಯೂ ನಾವೇ ಅಲ್ವಾ? ಎಲ್ರಿಗೂ
ನಮಗೂನು ಚಿಂಪಾಂಜಿ ಗೊತ್ತಲ್ಲಪ್ಪ, 98.5% ನಮ್ಮ DNA ಆ DNA ಮ್ಯಾಚ್ ಆಗುತ್ತೆ. ಅದೂನು ಒಂದು ಪ್ರಾಣಿ. ಅವರು ನಾವು ಸಂಬಂಧಿಕರೌದು ಅಲ್ವಾ? ಚಿಂಪಾಂಜಿಗೂ ನಾವೇ ಸಂಬಂಧಿಕರು ಅಂದಾಗ ನಾವು ಸಂಬಂಧಿಕರಲ್ವಾ? ನಮ್ಮ ಪೂರ್ವಿಕರು ಎಲ್ಲೋ ಒಂದ್ ಕಡೆ ಒಂದೇ ಆಗಿರ್ಲಿಲ್ವಾ? ನಾವೆಲ್ಲ ಭೂಮಿ ಮೇಲೆ ನಡೆದಾಡ್ತಿರುವಂತ ನಾವೆಲ್ಲರೂ ಒಂದೇ ಅಲ್ವಾ? ಹಾಗಾಗಿ ಅವರೆಲ್ರಿಗೂ ಸಂತೋಷ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಲೋಕಸುಖವಾಗಿರ್ಬೇಕು ಅಂತಲ್ವ ನಮ್ಮ ಪೂರ್ವಿಕರು ಹೇಳ್ತಾ ಬಂದಿದ್ದು. ಇವತ್ತಿದೆಯಾ ಅದು? ಹಾಗಾಗಿ ಈಗ ನಾವೇನ್ ಮಾಡ್ಬೇಕು? ಕರ್ನಾಟಕಕ್ಕಾಗಿ ನಾವು ಏನ್ ಮಾಡ್ಬೇಕು? ಹೋರಾಟ ಮಾಡಬೇಕು. ನಾವು ಜಾಥಾ ಮಾಡಿದ್ದು ನಮ್ಮ ರಾಜ್ಯಕ್ಕೆ ಶಾಪವಾಗಿ 3 ಪಕ್ಷಗಳು, ಇವಾಗ 2 ಅದು. ಯಾವುದು? ಜೆಡಿಎಸ್ ಬಿಜೆಪಿ 2 ಒಂದೇ ತಾನೆ. ಇವತ್ತಿನ ಬಿಜೆಪಿಯ ನಾಯಕ, ಸರ್ವೋಚ್ಚ ನಾಯಕ ಕರ್ನಾಟಕದಲ್ಲಿ ಯಾರು? ಕುಮಾರಸ್ವಾಮಿ ಅವರ ಭಾವ ಅಥವಾ ಇನ್ಯಾರ್ಯಾರೋ ಬಿಜೆಪಿ ಟಿಕೆಟ್ ಇಂದ ನಿಲ್ತಾರಂತೆ. ಇನ್ನು ಜೆಡಿಎಸ್ ನವರು ಯಾರೋ ಬಿಜೆಪಿ ಟಿಕೆಟ್ ನಿಲ್ಲೋದು. ಬಿಜೆಪಿ ಅವರು ಸೋಮಣ್ಣ, ಪತ್ರಿಕೆಯಲ್ಲಿ ಬಂದಿತ್ತು, ಮಾಧ್ಯಮದವರು ಇದ್ದಾರೆ ಅನ್ಸುತ್ತೆ ಇಲ್ಲಿ. ಆ ಸೋಮಣ್ಣ ಬಿಜೆಪಿ ಆತ. ಈಗ ಮೊದಲೇನೆಲ್ಲೋ ಇದ್ದ ಕಾಂಗ್ರೆಸ್ ಅಲ್ಲೂ ಇದ್ದ ಅನ್ಸುತ್ತೆ, ಜೆಡಿಎಸ್ ಎಲ್ಲ ಆತ ಈಗ ಬಂದು ಜೆಡಿಎಸ್ ಟಿಕೆಟ್ ಅಲ್ಲಿ ತುಮಕೂರಿಂದ ಕ್ಯಾಂಡಿಡೇಟ್ ಅಂತೆ. ರಾಜಕೀಯ ವ್ಯಭಿಚಾರ ಇದು, ಲಂಪಟತನ, ಹಲ್ಕ ಕೆಲಸ. ಇದು ರಾಜಕೀಯ ವ್ಯಭಿಚಾರ ಅಲ್ಲದೆ ಇನ್ನೇನಿದು? ಅನೈತಿಕ ಅಲ್ಲದೆ ಇನ್ನೇನಿದು? ನಮ್ಮ ರಾಜ್ಯಕ್ಕೆ ಶಾಪ ಇವರು. ಬಹಳ ಸಮೃದ್ಧವಾದ ರಾಜ್ಯ ನಮ್ಮದು. ಬಹಳ ದುಡಿತಾ ಇದೀವಿ, ನಾವೆಲ್ಲ ದುಡಿದಿದ್ದೀವಿ. ನಮ್ಮಪ್ಪ ಪೂರ್ವಿಕರೆಲ್ಲ ದುಡಿದಿದ್ರು, ನಾವು ದುಡಿತಾ ಇದ್ವಿ ಇಲ್ವೇನ್ರಪ್ಪ? ನಿಮ್ಮಲ್ಲಿರೋ ಎಷ್ಟು ಜನ ದಿವಸಕ್ಕೆ 10 ಗಂಟೆ 15 ಗಂಟೆ ದುಡಿತಾ ಇಲ್ಲ? ಇವತ್ತು ದುಡಿಯೋದು ನಮ್ದು ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ. ರಾಜ್ಯ ದೇಶ ಹಾಳಾಗ್ತಾ ಇದೆ. ಕಾಪಾಡಬೇಕು ಅಂತ ಇವತ್ತು ಇದನ್ನು ದುಡಿಮೆನೆ. ಏನಿದು? ದುಡಿಮೆ. ನಿಜವಾದ ಕಾಲದ ಕರೆ, ಆತ್ಮದ ಕರೆ ಇದು. ಅಲ್ಲಿ ನಾವು ದುಡಿಯುತ್ತಿರೋದನ್ನ ಲೂಟಿ ಹೊಡಿತಾ ಇದ್ದಾರೆ, ರಾಜ್ಯವನ್ನ ದೇಶವನ್ನ ನಾಶ ಮಾಡ್ತಿದ್ದಾರೆ. ಹಾಗಾಗಿ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ, ದುಡಿಮೆ. ಆದ್ರೆ ನಾವೆಲ್ಲ ದುಡಿದು ತೆರಿಗೆ ಕಟ್ಟಿದ್ರೆ ಈ ಲೋಫರ್ಗಳು, ಲುಚ್ಚಾಗಳು ಏನ್ ಮಾಡ್ತಾ ಇದ್ದಾರೆ ನೋಡಿದೀವಲ್ಲ. 3,71,000 ಕೋಟಿ. ಒಂದು ವರ್ಷದಲ್ಲಿ 365 ದಿನ. ಈ ವರ್ಷ 366. 371,000 ಕೋಟಿ ಅಂದ್ರೆ ಒಂದು ದಿವಸಕ್ಕೆ 1,000 ಕೋಟಿಗಿಂತ ಹೆಚ್ಚು ಶನಿವಾರ, ಭಾನುವಾರ, ಹಬ್ಬ ಹರಿದಿನ ಅಂದಿರ ಸರ್ಕಾರ ನಮಗೆ ಖರ್ಚು ಮಾಡ್ತಾ ಇದೆ. ಜನರ ಕಲ್ಯಾಣ ಆಗ್ತಾ ಇದೆಯಾ? ಬಡತನ ನೀಗ್ತಾ ಇದೆಯಾ? ಸಾಮಾಜಿಕ ಅಸಮಾನತೆಗಳು ಕಡಿಮೆ ಆಗ್ತಿದೆಯಾ? ಮತ್ತೆ ಯಾಕೆ ಈಗ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕು, ಮಾಡಬಾರ್ದು? ಅದನ್ನ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ರಾಜಕೀಯ ಪಕ್ಷದ ಸೈನಿಕರು, ಕಾರ್ಯಕರ್ತರು ಯಾವ ಪಕ್ಷದಲ್ಲಿದ್ದಾರೆ? KRS ಪಕ್ಷದಲ್ಲಿ ಮಾತ್ರ ಇದ್ದಾರೆ. ಮಿಕ್ಕವರು ಬೇರೆ ಬೇರೆ ಪಕ್ಷದಲ್ಲಿ ಬೂಟ್ ನೆಕ್ಕೊಂಡು, ಯಾವ್ಯಾವ್ದೋ ಕುಟುಂಬಗಳ ಬೂಟ್ ನೆಕ್ಕೊಂಡಿದ್ದಾರೆ ಹಿಂಬಾಲಕರಾಗಿ. ಸ್ವಾಭಿಮಾನ, ಆತ್ಮಾಭಿಮಾನ ಇರುವಂತಹ ರಾಜ್ಯದ ಜನರ ಏಕೈಕ ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ ಯಾವುದು? KRS ಪಕ್ಷ. ಹಾಗಾಗಿನೇ ಇವತ್ತು ನಮ್ಮ ಪಕ್ಷದವರ ಮೇಲೆ ಬಹಳ ದೊಡ್ಡ, ಇಷ್ಟೊತ್ತು ಗೌಡ್ರು ಹೇಳಿದಾಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆಯಪ್ಪ. ನಾನು ಸೇರಿದಂತೆ ಇಲ್ಲಿರುವ ನಮಗೆ ನಮ್ಮ ಜೀವಮಾನದಲ್ಲಿಯೇ ಇಷ್ಟು ದೊಡ್ಡ ಜವಾಬ್ದಾರಿ ಯಾವತ್ತೂ ಇರಲಿಲ್ಲ. ಜ್ಞಾಪಕ ಇಟ್ಕೊಳ್ಳಿ ಹೇಳ್ತಿರೋ ಮಾತನ್ನ. ಇವತ್ತು ನಾವು ಇದು ನಮ್ದು ಹಳದಿ ಕೆಂಪು ಟಿ ಶರ್ಟ್ ಹಾಕೊಂಡು ಈ ಕೆಲಸ ಮಾಡ್ತಿದೀವಲ್ವಾ? ಇವತ್ತಿರುವಂತಹ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಜೀವಮಾನದಲ್ಲಿ ನಮ್ಗೆ ಯಾವುದೂ ಇರಲಿಲ್ಲ. ಹಾಗಾಗಿನೇ ನಾವು ಅದೇ ಕಾರಣ ಹಿಂಸೆ ಆಗಲಿ, ನಮ್ಮ ಆಯುಸ್ ಒಂದಷ್ಟು ಕಡಿಮೆ ಆಗಲಿ, ನಾವು ಪಕ್ಷದ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ಹಲವಾರು ಜನ, 100 ಜನ ಯಾವುದಕ್ಕೂ ಅಂಜದೆ ಅಳುಕದೆ ಇವತ್ತು ಯುದ್ಧ ಮಾಡ್ತಿರುವಂತಹದ್ದು, ಕೆಲಸ ಮಾಡ್ತಿರುವಂತಹದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಅಂತ ಅಗತ್ಯ ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕಾಗಿಯೇ KRS ಪಕ್ಷದಲ್ಲಿ ನಾವು ರಾಜ್ಯ ಸಮಿತಿಯವರು ಬಹಳ ಯೋಚನೆ ಮಾಡಿ, ಸಾಮಾನ್ಯ ಕುಟುಂಬಗಳ ಹಿನ್ನೆಲೆಯಿಂದ ಬಂದಿರುವಂತಹವರು, SSLC, PUC, ಡಿಗ್ರಿ ಅಷ್ಟೇ ಓದ್ಕೊಂಡಿರುವಂತಹವರು, ಇನ್ನು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿಲ್ಲ, ಪುಸ್ತಕಗಳನ್ನ ಜಾಸ್ತಿ ಓದಿಲ್ಲ, ಜೀವನಾನುಭವ ಕಡಿಮೆ ಇದೆ. ಆದ್ರೆ ಆತ್ಮದಲ್ಲಿ
ಒಳ್ಳೇದಿದೆ, ಪ್ರಾಮಾಣಿಕ ಮನಸ್ಥಿತಿ ಇದೆ. ಹಾಗಾಗಿ ಇವರನ್ನ ನಾವು ನಾಯಕರನ್ನಾಗಿ ರೂಪಿಸಬೇಕು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ ಕೊಡಬೇಕು, ಅದಕ್ಕೆ ಬೇಕಾದಂತಹ ವೇದಿಕೆ ಕೊಡಬೇಕು ಅಂತ ಹೇಳಿದೆ. ನಾವು ಲೀಡರ್ಶಿಪ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ರಾಜ್ಯದ 31 ಜಿಲ್ಲೆಗಳನ್ನ ಹಾದು ಮತ್ತೆ ನಾವು ವಾಪಸ್ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದ್ದೀವಿ. ಇಷ್ಟು 31 ಜಿಲ್ಲೆಗಳಲ್ಲಿ ಈ ಸಲ ನಮ್ಮ ಪಕ್ಷದ ಸೈನಿಕರು ಎಷ್ಟೋ ಜನ ಇಂಥ ಒಂದು ಕಾರ್ಯಕ್ರಮವನ್ನೇ ನಿಭಾಯಿಸಿರ್ಲಿಲ್ಲ, ಪತ್ರಿಕಾಗೋಷ್ಠಿ ಜೀವಮಾನದಲ್ಲಿ ಮಾಡಿರ್ಲಿಲ್ಲ, ಒಂದು 10 ಜನಕ್ಕೆ ಕರೆದು ಊಟ ಹಾಕಿರ್ಲಿಲ್ಲ, ಹೇಗಪ್ಪ ಕಾರ್ಯಕ್ರಮ ಮಾಡೋದನ್ನೋದ್ರ ಬಗ್ಗೆ ಅವರಿಗೆಲ್ಲ ಅವಲೇಶದಷ್ಟು ಯೋಚನೆ ಇರಲಿಲ್ಲ. ಆ ತರಹದ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ನಮ್ಮ ಪಕ್ಷದ ಸೈನಿಕರು 31 ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಪರ್ಮಿಷನ್ ತಗೊಂಡ್ರು, ಪೊಲೀಸರ ಹತ್ರ ನಗರಸಭೆ ಹತ್ರ ಗುದ್ದಾಡಿದ್ರು, ವೇದಿಕೆ ಹಾಕಿದ್ರು, ಚೇರ್ ಹಾಕಿದ್ರು, ಹಾರ ತಂದ್ರು, ಗಾಡಿಗಳಲ್ಲಿ ಬಂದ್ರು, ಚೌಲ್ಟ್ರಿ ಮಾಡಿದ್ರು, ಅಡಿಗೆ ಮಾಡಿಸಿದ್ರು. ಸಾಮರ್ಥ್ಯ ವೃದ್ಧಿ ಆಯ್ತೋ ಇಲ್ವೋ? ನಿಮ್ಮೆಲ್ಲ ಸೈನಿಕರ ಕೆಪಾಸಿಟಿ ಬಿಲ್ಡಿಂಗ್ ಅಂತಾರೆ. ಪಕ್ಷದ ಇಷ್ಟೆಲ್ಲ ಸೈನಿಕರು ಇವೆಲ್ಲ ಮಾಡಿದ ಕಾರಣಕ್ಕಾಗಿ ಅವರ ಸ್ವಸಾಮರ್ಥ್ಯ ಅವರಿಗೆ ಅರಿವಾಯ್ತೋ ಇಲ್ವೋ? ಅದೇ ರೀತಿಲೇ ಯಾವ್ಯಾವುದೋ ಜಿಲ್ಲೆಯಿಂದ ಎಲ್ಲೆಲ್ಲಿಂದನೋ ಬಂದವರು ರಾಜ್ಯದ 31 ಜಿಲ್ಲೆಗಳನ್ನ ನೋಡಿಕೊಂಡು ಬಿರುಬಿಸಿಲಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡು ಬಂದ್ರು. ಅದು ಅವರಿಗೆ ಇವತ್ತು ಇದನ್ನ ಬದಲಾಯಿಸಬೇಕು ಅಂದ್ರೆ ನಾನು ಇನ್ನೊಂದಷ್ಟು ತ್ಯಾಗ ಮಾಡಬೇಕು ಅನ್ನುವಂತ ಬದ್ಧತೆ ಅವರಿಗೆ ಬಂತೋ ಇಲ್ವೋ? ಬಾಯಿ ಮಾತಲ್ಲಿ ಹೇಳೋದಕ್ಕಾಗದೆ, ಹೇಳಿದ್ರೆ ಕಲಿತಾರ, ಇವೆಲ್ಲ ಕಲಿಸ್ಕೊಡ್ರಪ್ಪ ಅಂದ್ರೆ ಕಲಿಸ್ಕೊಳಕ್ಕಾಗುತ್ತೇನ್ರಪ್ಪ? ಇವತ್ತು ಅದನ್ನೆಲ್ಲ ಕೊಡ್ತಾ ಇರುವಂತ ಪಕ್ಷ ಯಾವುದು? ಹಾಗಾಗಿನೇ ನಮ್ಗೆ ಎಷ್ಟೇ ಸೋಲಾಗ್ಲಿ, ಎಷ್ಟೇ ಅವಮಾನ ಆಗ್ಲಿ ಮಾಡ್ತಾನೆ ಬರ್ತಾ ಇದೀವಿ. ಸಂತೋಷ ಇದೆ. ನಮ್ಮ ಪಕ್ಷದ ಅಸ್ತಿತ್ವದಲ್ಲಿ ಇದು 4ನೇ ಅತಿ ದೊಡ್ಡ ಸಂಘಟನಾ ಕಾರ್ಯಕ್ರಮ ನನ್ನ ಪ್ರಕಾರ. ಮೊದಲನೇದು 2019 ಆಗಸ್ಟ್ 10. ಏನಾಯ್ತು ಅವತ್ತು? ಏನಾಯ್ತಪ್ಪ? 2019 ಆಗಸ್ಟ್ 10 ಪಕ್ಷ ಸಂಸ್ಥಾಪನೆ ಆಗಿದ್ದು. ಹೀಗೇನೆ ನೂರಾರು ಜನ ಬಂದ್ರು, ನಮಗೊಂದಷ್ಟು ಧೈರ್ಯ ಬಂತು, ಆತ್ಮವಿಶ್ವಾಸ ಬಂತು. ವೇದಿಕೆ ಮೇಲಿರೋರು ಹಲವಾರು ಜನ ಅವತ್ತಿಂದನೂ ಇದ್ದಾರೆ. ರಾಜ್ಯ ಜನ ನಮ್ಮ ಜೊತೆಗಿದ್ದಾರೆ. ಅದಾದ ನಂತರ ಬಹಳ ಕಷ್ಟಪಟ್ವಿ, ಬೇರೆ ಬೇರೆ ಎಲೆಕ್ಷನ್ಸ್ ಬಂತು, ಏನೇನೋ ಬಂತು. ಆದ್ರೆ ಮತ್ತೆ ನಾವು ರಾಜ್ಯದ ಮೂಲೆ ಮೂಲೆಗೂ ತಲುಪಬೇಕು ಅಂತೇಳಿ 2021 ಆಗಸ್ಟ್ 8ರಂದು ಏನ್ ಆರಂಭ ಮಾಡಿದ್ವಿ? ಭ್ರಷ್ಟರೇ, ನಾಡ ಪ್ರೇಮಿಗಳೇ, 31 ಜಿಲ್ಲೆಗಳನ್ನ 32 ದಿನಗಳ ಕಾಲ ಕ್ರಮಿಸುವಂತಹ ಏನ್ ಜಾಥಾ? ಬೈಕ್ ಜಾಥಾ. ನಿಜಕ್ಕೂ ನಮ್ಮ ಪಕ್ಷದಲ್ಲಿ ಒಂದು ದೊಡ್ಡ ಪಕ್ಷಕ್ಕೆ ಬಹಳ ದೊಡ್ಡ ತಿರುವನ್ನು ಕೊಟ್ಟಂತಹ ಅಭಿಯಾನ ಅದು. 63, 64 ತಾಲೂಕು ಕಚೇರಿಗಳಿಗೆ ಹೋಗಿ ನಾವು ಅಷ್ಟೆಲ್ಲ ಸೋಷಿಯಲ್ ಆಡಿಟ್ ಮಾಡಿ ಆ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಹೋಗಿ ಚೀಫ್ ಸೆಕ್ರೆಟರಿ ಕೊಟ್ವಿ. ಸರ್ಕಾರಿ ಕಚೇರಿಗಳಲ್ಲಿ ಏನ್ ಸುಧಾರಣೆ ಆಗಬೇಕು ಅಂತ. ನಮ್ಮ ಆವತ್ತಿಗೆ ಇದ್ರಲ್ಲಿ ಕಾಲ್ಭಾಗ ಜನ ಇರ್ಲಿಲ್ಲ. ಎಷ್ಟೋ ಜಿಲ್ಲೆಗಳಿಗೆ ನಾವು ಹೋದ್ರೆ ನಾವೇ ಇರ್ತಾ ಇದ್ವಿ. ನಾವೊಂದು 15-20 ಜನ ಬೈಕ್ಗಳಲ್ಲಿ, 1-2 ಬಾಡಿಗೆ ಗಾಡಿಗಳು, 4 ವೀಲರ್ಸ್, ಅದರಲ್ಲೇನೆ ಸ್ಟವ್ ಗಿವು ಎಲ್ಲ ಹಾಕೊಂಡಿದ್ವಿ. ಮಧ್ಯದಲ್ಲಿ ಯಾರು ಪೋಸ್ಟ್ ಮಾಡೋರು ಇರೋದಿಲ್ಲ. ಎಷ್ಟೋ ಜಿಲ್ಲೆಗಳಲ್ಲಿ ನಮ್ಮ ಅಸ್ತಿತ್ವ ಇಲ್ಲ ಅಂತ ಹೇಳಿ ನಾವೇನು ಅಡಿಗೆ ಮಾಡ್ಕೊಳ್ತಾ ಇದ್ವಿ. ಒಂದು ದಿವಸ 6 ಉಪ್ಪೆಲ್ಲ ಹಾಕೊಟ್ಟಿದ್ವಿ. ಪಾಪ ನಮ್ ಲಿಂಗೇಗೌಡರಿಗೆ ಅಲ್ಲಿ ಪಾಮನ್ಕಲ್ಲೂರಲ್ಲಿ ತಿನ್ನೋದಕ್ಕೆ ಬೇಸರ ಆಗ್ಬಿಡ್ತು. ಏನಿದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಸೊಪ್ಪಷ್ಟೇ ಇದೆ, ಸೊಪ್ಪಿನ ನೀರಿದೆ ಅಂತ. ಪಾಪ ಅವರು ಬಹಳ ದಿವಸ ಅವ್ರಿಗೆ ಆಗ ಪೌಷ್ಟಿಕವಾಗಿ ಹಿಟ್ಟು ಬೇಕಾಗುತ್ತೆ ಅವ್ರಿಗೆ ಸಾಕು. ಯಾಕಂದ್ರೆ ಗಟ್ಟಿಮುಟ್ಟ ಆಳಲ್ವಾ, ಹಾಗಾಗಿ ಬರೀ ಅನ್ನ ಕೊಟ್ರೆ ಸಾಕಾಗಲ್ಲ ಅವ್ರಿಗೆ. ಒಂದ್ ರೀತಿಯಲ್ಲಿ ದೇಹಕ್ಕೆ, ಮನಸ್ಸಿಗೆ ಒಂದ್ ರೀತಿ ಇದಾಗುತ್ತೆ. ಆದ್ರೆ ಹಂಗೆಲ್ಲ ಮಾಡ್ಕೊಂಡು ನಾವು ರಾಜ್ಯ ಎಲ್ಲ ಸುತ್ತಾಕೊಂಡು ಬಂದ್ವಿ. ಆ ಅಭಿಯಾನ ನಮಗೊಂದು ದೊಡ್ಡ ಆತ್ಮವಿಶ್ವಾಸ ಕೊಡ್ತು. ಯಾರೆಲ್ಲ ಇದ್ರಿ ಅಭಿಯಾನದಲ್ಲಿ? ಕೈ ಎತ್ತಿ. ಇಷ್ಟೇ ಜನ ಇದ್ದಿದ್ದ ಅವತ್ತು. ಇವತ್ತೆಷ್ಟು ಜನ ಇದ್ದೀರಾ? ಕೈ ಎತ್ತಿ ಅವ್ರನ್ನ ಬಿಟ್ಟು. ಅದಾದ ನಂತರ ಒಂದು ಪಕ್ಷ, ರಾಜಕೀಯ ಪಕ್ಷವಾಗಿ ನಮಗೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಒಂದು ರೀತಿ, ನೀತಿ, ಏನೆಲ್ಲ ಸಿದ್ಧತೆಗಳು, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರಬೇಕು ಅನ್ನೋದು. ರಾಜಕೀಯ ಪಕ್ಷ ಅಂದ್ರೆ ಚುನಾವಣೆ ನಿಲ್ಲಬೇಕಲ್ವಾ? ನಮ್ಗೆ ಬಂದಂತ ದೊಡ್ಡ ಪರೀಕ್ಷೆ ಯಾವುದು? ಕಳೆದ ವಿಧಾನಸಭಾ ಚುನಾವಣೆ. 199 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕಿದ್ವಿ. 4 ಜನ ವಾಪಸ್ ತೆಗೆದುಕೊಳ್ಳೋ ಹಂಗಾಯ್ತಂದ್ರೆ ರಿಜೆಕ್ಟ್ ಆಯ್ತು. 195 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಯ್ಕೆ ಈ ರಾಜ್ಯ ಜನರಿಗೆ ಕೊಟ್ವಿ ನಾವು.
ಸಣ್ಣ ವಿಚಾರನೇನ್ರಪ್ಪ. ಏನು ಅವನು ವಿನಯ ಮಲ್ಯ ತರಕ್ಕೆ ಕತ್ತಿ ತಗೊಂಡೇನಾದ್ರು ಓಡಾಡಿದ್ವಾ? ಶ್ರೀರಾಮುಲು ತರಕ್ಕೆ ಗಣಿ ದುಡ್ಡಲ್ಲಿ ಪಕ್ಷ ಕಟ್ಟೋದಕ್ಕೆ ಹೋದ್ವಾ? ಯಡಿಯೂರಪ್ಪನ ತರಕ್ಕೆ ಡಿನೋಟಿಫಿಕೇಶನ್ ಅದು ಇದು ಅಕ್ರಮ ಅಂದ್ಕೊಂಡು ಯಾವ್ದೋ ತೆಂಗಿನಕಾಯಿ ಚಿಪ್ ತಂದ್ಬಿಟ್ಟು ಬೇರೆ ಯಾವನಿಂದ ಪಾರ್ಟಿ ಕೊಂಡ್ಕೊಂಡ್ಬಿಟ್ಟು ಕೊನೆಗೆ ಅವನೇ ಯಾವ ಪಾರ್ಟಿ ಕೊಂಡಿದ್ದು ಅದು ಸರಿಯಾಗಿ ಆಗ್ತೀರಾ ಯಡಿಯೂರಪ್ಪನಿಗೆ ಪಂಗನಾಮ ಹಾಕ್ಲಿಲ್ವಾ? ಆ ತರ ಏನಾದ್ರೂ ಮದ್ದಿಗೆಟ್ಟ ಕೆಲಸ ಮಾಡಿದ್ವಾ? ಜನಾರ್ದನ್ ರೆಡ್ಡಿ ಏನೇನೋ ಅಲ್ಲಿ ಏನೇನೋ ಒಳಗಡೆ ಒಳ ಒಪ್ಪಂದಗಳು ಏನೋ ಅವನು ಗಣಿ ದುಡ್ಡಲ್ಲಿ ಒಂದು ಪಕ್ಷ ಮಾಡಿದ್ದಾನೆ. ಸಾಕೊಂಡಿರೋದೆಲ್ಲ ಆ ಪಕ್ಷದಲ್ಲಿರೋರೆಲ್ಲರೂ ಬಹುತೇಕವಾಗಿ ಪೇಮೆಂಟ್ ಗಿರಾಕಿಗಳಲ್ವಾ? ಆ ತರದ ಪಕ್ಷ ನಮ್ಮದ. ಹೆಣ್ಣುಗಲಿನೂ ಹೌದು ಗಂಡುಗಲಿನೂ ಹೌದು. ಇಲ್ಲಿರೋ ಹೆಣ್ಮಕ್ಳು ಅವರು ಹುಲಿ ಸಿಂಹಗಳೇ, ಸಿಂಹಿಣಿಯರು ಹುಲಿಗಳೇ, ವ್ಯತ್ಯಾಸಗಳೇನೂ ಇಲ್ಲ ಹೆಣ್ಣಿಗೆ ಗಂಡಿಗೆ. ಇವತ್ತು ಆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ ಕಾರಣಕ್ಕಾಗಿ ನಮಗೆ ಆತ್ಮವಿಶ್ವಾಸ ಬಂತ. ಯಾವುದೇ ಚುನಾವಣೆ ಇರಲಿ, ಯಾರು ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ, ನಾವು ಗಟ್ಟಿಯಾಗಿದ್ರೆ ಅನ್ನೋದನ್ನ ಚುನಾವಣೆಗಳಲ್ಲಿ ನಾವು ಸಾಬೀತು ಮಾಡಿದ್ವಿ. ಈಗ ಅದಾದ್ಮೇಲೆ ಪಕ್ಷ ಸಂಘಟನೆಗೆ ಬಹಳ ಸಮಯ ಕೊಟ್ವಿ. ಪ್ರತಿ ಜಿಲ್ಲೆಯಲ್ಲೂ ಸಮಿತಿ ಇರುವ ಹಾಗೆ ನೋಡ್ಕೊಂಡ್ವಿ. ಈಗಲೂ 1-2 ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಆದ್ರೆ ಈ ಜಾಥಾ ನಮ್ಮ ಪಕ್ಷದ ಅಸ್ತಿತ್ವದಲ್ಲಿ ಬಹಳ ದೊಡ್ಡ ತಿರುವನ್ನ ಕೊಟ್ಟಿರುವಂತಹ ಜಾಥಾ. ಕೇವಲ 13 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ ಮಿಂಚಿನ ಸಂಚಾರ. ಏನು ಕೆಲವೊಬ್ಬರಿಗೆ ನೀವು ನೋಡಿದ್ರೆ ಕೇಳ್ಕೊಂಡ್ರೆ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಏನಾಗುತ್ತೆ? ಏನ್ ರೋಮಾಂಚನ ಅಂದ್ರೆ ಕೂದಲು ನಿಂತ್ಕೊಳ್ಳುತ್ತೆ, ಮೈ ಬಿಸಿ ಆದಾಗ, ಉತ್ಸಾಹ ಬಂದಾಗ, ಹುರುಪು ಬಂದಾಗ ಹೇಗೆ ಮುಳ್ಳಂದಿಗೆ ಮುಳ್ಳು ನಿಂತುಳ್ತಾರೆ ಆ ತರಕ್ಕೆ ಮನುಷ್ಯರಿಗೂ ಕೂದಲು ನಿಮಿರುತ್ತೆ. ಅದು ರೋಮಾಂಚನ, ರೋಮಾಂಚನ ಅಂತ. ಆ ರೀತಿಯ ಕಾರ್ಯಕ್ರಮ ಇದು. ನಮ್ಮ ರಾಜ್ಯದಲ್ಲಿ ಯಾವ ರಾಜಕಾರಣಿನೂ ಮಾಡಿಲ್ಲ, ಯಾವ ರಾಜಕೀಯ ಪಕ್ಷವೂ ಮಾಡಿಲ್ಲ ಇದನ್ನ. ಇದನ್ನ ಮಾಡೋದಿಕ್ಕೆ ಎಲ್ಲರಿಂದನೂ ಸಾಧ್ಯ ಇಲ್ಲ. ಸೈನಿಕರಿಂದ ಮಾತ್ರ ಸಾಧ್ಯ. ಆರ್ಡಿನರಿ ಕಾರ್ಯಕರ್ತರಿಂದ, ಸದಸ್ಯರಿಂದ, ಪೇಮೆಂಟ್ ಬರುವಂತಹ ಸಭಿಕರಿಂದ ಆಗೋದಿಲ್ರಪ್ಪ. ಬೆಳಿಗ್ಗೆ 5 ಗಂಟೆಗೆ, ಬೆಳಿಗ್ಗೆ 7 ಗಂಟೆಗೆ ರೆಡಿ ಇರಬೇಕು ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರಲ್ಲ ಆ ಸೈನಿಕರಿಂದ. ರಾತ್ರಿ 7 ಗಂಟೆ ಆಗ್ಬಹುದು ಹೋಗ್ಬೋದು ಅನ್ನುವಂಥದ್ದು ರಾತ್ರಿ 10:30 ಆದ್ರೂ ಇನ್ನೂ ಗಾಡಿ ಓಡಿಸ್ತಾ ಇರ್ತಾರಲ್ಲ ಅಂತ ಸೈನಿಕರಿಂದ. ಪಕ್ಷದ ವೀರ ಸೈನಿಕರಿಗೆ 38-40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲಲ್ಲಿ ಬಿಸಿಲೇ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿ ಓಡಿಸ್ತಾ ಇರ್ತಾರಲ್ಲ ಅಂತ ಸೈನಿಕರಿಂದ. ರಾತ್ರಿ ಯಾವುದೋ ಒಂದು ಹಾಲಲ್ಲಿ ಮಲಗಿರ್ತೀವಿ, ಗುಂಪಾಗಿ ಮಲಗಿರ್ತೀವಿ, ಸೆಕೆ ಚಡ್ಡಿ ಕೂಡ ಬಿಚ್ಚಾಕೊಂಡು ಅನ್ಸುತ್ತೆ. ಅಂತ ಜಾಗದಲ್ಲಿ ಸೊಳ್ಳೆಗಳಿಂದ ಕಳಿಸ್ಕೊಂಡು ಹಿಂಸೆ ಅನುಭವಿಸಿಕೊಂಡು ಅರೆಬರೆ ನಿದ್ರೆ ಮಾಡಿಕೊಂಡು ಬೆಳಗ್ಗೆ 4-5 ಗಂಟೆಗೆಲ್ಲ ಎದ್ದು ರೆಡಿ ಆಗ್ತಾರಲ್ಲ ಅಂತ ಸೈನಿಕರಿಂದ. ಬೆಳಗ್ಗೆ 9 ಗಂಟೆಗೆ ಇರ್ತೀವಿ, 9 ಗಂಟೆಗೆ ಇರ್ತೀವಿ, ಹೌದೋ ಇಲ್ವಾ? 10 ಗಂಟೆಗೆ ಇದ್ದೀವಿ. ಸಣ್ಣ ಪುಟ್ಟದಾಗಿ ಹೋಗ್ತಾ ಹೋಗ್ತಾ ಮಧ್ಯಾಹ್ನದ ಸಂದರ್ಭದಲ್ಲಿ ಕೆಲವೊಂದು ಬೇರೆ ಬೇರೆ ಸಣ್ಣ ಪುಟ್ಟ ಏರ್ಪೇರ್ ಆಯ್ತು. ಆದ್ರೆ ಆರಂಭದಲ್ಲೇನೆ ನಾವು ಸರಿಯಾದ ಸಮಯಕ್ಕೆ ಇರ್ತಿದ್ವೋ ಇಲ್ಲೋ? ಕರ್ನಾಟಕದಲ್ಲಿ ಯಾವ ಪಕ್ಷ ಸರ್ಕಾರಿ ಕಾರ್ಯಕ್ರಮ ಈ ತರ ನಡೆಯುತ್ತೆ? ಶಿಸ್ತು ಮತ್ತೆ ಶೀಲ ಮತ್ತೆ ಅದು ಈ ಪಕ್ಷದ ಶಕ್ತಿ. ಕಡಿಮೆ ಜನ ಇದ್ರೂ ಇಷ್ಟೆಲ್ಲ ಸಾಧನೆ ಮಾಡೋದಿಕ್ಕೆ ಯಾರಿಂದ ಕಾರಣ? ಸೈನಿಕರಿಂದ. ಹಾಗಾಗಿ ಒಂದು ಸಂತೋಷದ ವಿಚಾರ ಏನು ಅಂದ್ರೆ ಇವತ್ತು ಕೆಆರ್ಎಸ್ ಪಕ್ಷದ ಸೈನಿಕರು ಸನ್ನದ್ಧರಾಗಿದ್ದಾರೆ. ಈ ರಾಜ್ಯವನ್ನ ಭ್ರಷ್ಟರ ಕಪಿಮುಷ್ಟಿಯಿಂದ ಹೊರಗೆ ತರೋದಿಕ್ಕೆ, ಅನ್ಯಾಯ ಅಕ್ರಮಗಳನ್ನ ನಿಲ್ಲಿಸೋದಿಕ್ಕೆ, ಬಸವಣ್ಣನ ಕಲ್ಯಾಣ ಕರ್ನಾಟಕ ಕಟ್ಟೋದಿಕ್ಕೆ,
ಕುವೆಂಪುರವರ ಸರ್ವೋದಯ ಕರ್ನಾಟಕ ಕಟ್ಟೋದಿಕ್ಕೆ ಇವತ್ತು ಕೆಆರ್ಎಸ್ ಪಕ್ಷದ ಸೈನಿಕರು ಸನ್ನದ್ಧರಾಗಿದ್ದಾರೆ. ಏನಾಗಿದ್ದಾರೆ? ಇಷ್ಟು ದಿವಸಗಳ ಕಾಲ ನಮಗೆ ಸಂಶಯಗಳಿತ್ತು, ಒಂದಷ್ಟು ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಇತ್ತು. ಈಗ ಇನ್ನು ಮುಂದಕ್ಕೆ ಏನಿದ್ರು ಸವಾಲ್ ಆಲ್ರೆಡಿ ಹಾಕಿದೀವಿ. ಮುಂದಕ್ಕೇನಿದ್ರು ಹೂವು ಎತ್ತಿದಂಗೆನೆ ನಮ್ಮ ಕೆಲಸ. ಈಗಲೂ ಶೀಲ ಮತ್ತು ಶಿಸ್ತು ಕಾಪಾಡಿಕೊಂಡು ನಾವು ಕೆಲಸ ಮಾಡಿದ್ರೆ, ನೀವಿಲ್ಲಿ ಯಾರ್ಯಾರು ಇದ್ದೀರಾ, ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗ್ತೀರಾ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತೀರಾ, MLA-ಗಳಾಗ್ತೀರಾ, ಮಿನಿಸ್ಟರ್ ಆಗ್ತೀರಾ, CM ಆಗ್ತೀರಾ, ಡೆಲ್ಲಿಗೂ ಹೋಗ್ತೀರಾ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ಯಾವುದೇ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಬೇಡಿ. ನಿನ್ನೆ ನಾನು ಹೇಳ್ತಾ ಇದ್ದೆ, ಅದನ್ನ ಹೇಳ್ಬಾರ್ದು ಸುಮ್ಮನೆ ಬಂದಿದ್ದಕ್ಕೆ. ಹಿಂಗೇನು ಅಂತಾನಲ್ಲ ಒಬ್ಬ ಹೀರೋ, ಏನು ಕುಗ್ಗುವ ಮಾತೆ ಇಲ್ಲ. ತಗ್ಗಿ ಬಗ್ಗೆ ನಡಿಬೇಕು ಆಗಾಗ, ಅಲ್ವೇನ್ರಪ್ಪ? ನಮ್ಮಿಂದ ತಪ್ಪಾದಾಗ, ಗೊತ್ತೋ ಗೊತ್ತಿಲ್ಲದೇನೋ ಅಪಚಾರ ಆದಾಗ ಪಶ್ಚಾತ್ತಾಪದಿಂದ ಕೈ ಮುಗಿಯೋಣ, ತಪ್ಪಾಯ್ತು ಅಂತ ಕೇಳೋಣ, ತಗ್ಗಿ ಬಗ್ಗೆ ನಡೆಯೋಣ. ಇನ್ನೊಂದಷ್ಟು ಸಮಯ ಬಹಳ ಕೆಲಸ ಮಾಡ್ತಿರ್ತೀವಿ, ಬಹಳ ಶ್ರಮ ಹಾಕ್ತಿರ್ತೀವಿ, ನಾವೇನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಲ್ವಾ? ನಮ್ದೇನೂ ತಪ್ಪಿಲ್ಲ. ಸ್ವತಃ ನಾನು ಅನುಭವಿಸಿರೋದ್ರಿಂದ ಹೇಳ್ತೀನಿ. ನಾನು ಅನುಭವಿಸಿರೋದ ನನ್ನ ಅನುಭವಕ್ಕೆ ಬಾರದ ಯಾವುದನ್ನು ನಾನು ಅಸತ್ಯ ಅನ್ನೋ ಅನ್ಸೋದನ್ನ ಯಾವುದನ್ನು ಹೇಳಲ್ಲ. ಒಂದಷ್ಟು ದಿನಗಳ ಕಾಲ ನಾನು ಹೈಸ್ಕೂಲ್ ಅಲ್ಲಿ ಓದ್ತಿರುವಾಗ, PUC ಇರುವಾಗ, ಇವತ್ತು ನನಗೆ ಯಾರು ಅವಮಾನ ಮಾಡದೇ ಇದ್ರೆ ಸಾಕಪ್ಪ ಭಗವಂತ ಅಂತ ಕೇಳ್ಕೊಂಡು ಬರ್ತಾ ಇದ್ದೆ. ಬಸ್ ಹತ್ತಿದ್ರೆ ಯಾವ್ದೋ ನಂದೇನು ತಪ್ಪಿಲ್ಲ ಅಂದ್ರೆ ಇನ್ನೊಬ್ಬ ತುಳಿತಾ ಇದ್ದ, ಇನ್ನೊಬ್ಬ ತಳ್ತಾ ಇದ್ದ. ಒಂದು ವಿಚಿತ್ರವಾದ ಸಮಯ ಅದು ನನಗೆ. ನಾವೆಷ್ಟೇ ಒಳ್ಳೆಯವರಾಗಿದ್ರು, ಏನೂ ಮಾಡದೇ ಇದ್ರು, ಕೂತಿದ್ರು ತಪ್ಪೆ, ನಿಂತರೂ ತಪ್ಪೆ. ಅನುಭವ ಬಂದಿದ್ಯಾ? ಅಂತ ಸಮಯದಲ್ಲಿ ನಾವು ಒಂದಷ್ಟು ಶಾಂತಿ, ಸಂಯಮ, ಸಮಾಧಾನದಿಂದ ಹಿಂದೆ ಸರಿಬೇಕು, ತಗ್ಗಿ ಬಗ್ಗೆ ನಡಿಬೇಕು. ಯಾಕೋ ಪ್ರಕೃತಿನೇ ವಿಚಿತ್ರವಾಗಿದೆ ಅನ್ನಿಸ್ದಾಗ, ಅದು ಬಿಟ್ಟು ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಅಂದಾಗ, ಸತ್ಯದ ಯಾರು ನಮಗೇನು, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೆ ಎಂದಿರುವಾಗ, ಕನ್ನಡ ನಮ್ಮುಸಿರಾಗಿರುವಾಗ ಅಂಜುವ ಅಳುಕುವ ವಿಚಾರವೇ ಇಲ್ಲ. ಮತ್ತೆ ಹೇಳ್ತೀನಿ, ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲರಿಂದನೂ ತಪ್ಪಾಗುತ್ತೆ. ಆವಾಗ ಏನ್ ಮಾಡ್ಬೇಕು? ತಗ್ಗಿ ಬಗ್ಗೆ ನಡೆಯೋಣ. ಬಬ್ರು ವಾಹನ ಸಿನಿಮಾ ನೋಡಿದಿರಲ್ಲಪ್ಪ? ನಾಗಾಸ್ತ್ರ ಬಿಡ್ತಾನೆ ಬಬ್ರು ವಾಹನ. ಯಾರ ಮೇಲೆ? ಅವರ ಅಪ್ಪನ ಮೇಲೆ. ಯಾರ ಮೇಲೆ? ಅದು ಅರ್ಜುನನನ್ನ ಸಾಯಿಸಲೇಬೇಕು ಅಂತ ಶಪಥ ಮಾಡಿ ಬಂದಿದ್ದಂತ ಅಸ್ತ್ರ. ಕೃಷ್ಣ ಏನ್ ಮಾಡ್ದ? ಅಲ್ಲ, ಬಬ್ರು ಇದದು ಕರ್ಣ ಅದಾದ್ಮೇಲೆ ಬಬ್ರು ಹತ್ರ ಹೋಗುತ್ತೆ. ಮಹಾಭಾರತದಲ್ಲಿ ಕರ್ಣ ನಾಗಾಸ್ತ್ರ ಬಿಟ್ಟಾಗ ಕೃಷ್ಣ ಏನ್ ಮಾಡ್ದ? ರಥವನ್ನ ತುಳಿತಾನೆ. ಅರ್ಧ ಅಡಿ ರಥ ಕೆಳಗಡೆ ಹೋಯ್ತು. ಕತ್ತಿಗಿಟ್ಟಿದ್ದಂತ ಗುರಿ ಕಿರೀಟಕ್ಕೆ ಹೊಡಿತು. ಆವತ್ತು ಕೃಷ್ಣ ತಗ್ಗಿಸ್ಲಿಲ್ಲ, ಬಗ್ಗಿಸ್ಲಿಲ್ಲ ಅರ್ಜುನ. ಅಂದ್ರೆ ಅರ್ಜುನ ಏನಾಗ್ತಿದ್ದ? ಮಹಾಭಾರತ ನಡೀತಾ ಇತ್ತ ಕುರುಕ್ಷೇತ್ರದಲ್ಲಿ ಯಾವ ವಿಜಯ ಸಾಧಿಸ್ತಾ ಇದ್ರು? ಅಧರ್ಮ, ಅಕ್ರಮ, ಅನ್ಯಾಯ, ಅತ್ಯಾಚಾರ ವಿಜೃಂಭಿಸ್ತಾ ಇದ್ದು. ಕೊನೆಗೆ ಗೆದ್ದಿದ್ದ್ಯಾವುದು? ಸಂಸ್ಥಾಪನೆ ಆಗಿದ್ದ್ಯಾವುದು? ಹಾಗಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ನಾವು ತಗ್ಗಿ ಬಗ್ಗಿನೂ ನಡಿಬೇಕಾಗುತ್ತೆ. ತಲೆ ಇದೆ ಅಂತ ಹೇಳಿ ಬಂಡೆ ಚಚ್ಕೊಳ್ತಾರ? ಬಗ್ಗೋಣ, ತಗೋಣ. ಆದ್ರೆ ಕುಗ್ಗುವ ಮಾತೇ ಇಲ್ಲ. ಮಾಡೋಣ. ಇವೆಲ್ಲ ಧೈರ್ಯ ಸಂಪಾದನೆ ಮಾಡ್ಕೊಂಡಿದ್ದೀರಾ. ನಿಮ್ಗೊಂದಷ್ಟು ಆರ್ಗನೈಸೇಷನ್ ಮಾಡೋದು ಹೇಗೆ, ಆರ್ಗನೈಸ್ ಮಾಡೋದು ಹೇಗೆ, ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಹೇಗೆ, ಸದಸ್ಯತ್ವ ಮಾಡಿಸೋದು ಹೇಗೆ, ಪರ್ಮಿಷನ್ ತಗೊಳ್ಳೋದು ಹೇಗೆ, ಪ್ರೆಸ್ ಮೀಟ್ ಮಾಡೋದು ಹೇಗೆ, ಎಲೆಕ್ಷನ್ ನಿಂತ್ಕೊಳ್ಳೋದು ಹೇಗೆ, ಅಕ್ರಮ ಸಂಪತ್ತಿಗೆ ಹಾಕೋದು ಹೇಗೆ ಅಂತ ಗೊತ್ತಾಗಿದೆಯೋ ಇಲ್ವೋ? ದಯವಿಟ್ಟು
ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದುವರಿರಿ. ಮನೆಯಲ್ಲಿ ಕುಟುಂಬಸ್ಥರ ಜೊತೆಗೆ ಸಂತೋಷ ನಗನಗ್ತಾ ಇರಿ. ನನಗೆ ತುಂಬಾ ಸಂತೋಷ. ಎಲ್ಲೋ ಕರ್ಕೊಂಡು ಬಂದ್ಬಿಟ್ಟು ನಾನು ಹೆಂಡತಿನಲ್ಲೆಲ್ಲೋ ಮುಂದಾಕ್ಬಿಡ್ತಿದ್ನಲ್ಲಪ್ಪ ಅಂತ ಭಯ ಒಂದು ಕ್ಷಣ ತಲೆಗೆ ಯೋಚನೆ ಬಂದ್ಬಿಡ್ತು. ಬಹಳ ಸಂತೋಷ ಆಯ್ತು. ಬಿದ್ದಿದ್ದಕ್ಕೆಲ್ಲ ಬಿದ್ಮೇಲೆ ಎದ್ದಿದ್ದಕ್ಕೆ ಅದಕ್ಕಿಂತ ಸಂತೋಷ ನಿನ್ನೆ ಬಂದಿದ್ದಕ್ಕೆ. ನಾನು ಮನೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಪೆಂಗಂಗೋ ಆಡ್ಕೊಂಡು ದುಷ್ಟನಾಗೋ ಇದ್ದಿದ್ರೆ ಕುಟುಂಬದ ಬೆಂಬಲ ಸಿಗ್ತಾ ಇತ್ತಾ? ಈಗಲೂ ಪೂರ್ತಿಯಾಗಿಲ್ಲ. ಆದ್ರೂ ಥ್ಯಾಂಕ್ ಯು. ನನ್ನ ಹೆಂಡತಿಗೊಂದು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಕುಟುಂಬ ಅನ್ನೋದಿರುತ್ತಲ್ಲ, ಅದು ಕೊಡುವಂತ ಧೈರ್ಯ ಸ್ಥೈರ್ಯನೇ ಬೇರೆಗಪ್ಪ. ಹಾಗಾಗಿ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಲೋಕರುಗಳು ಸೀರಿಯಲ್ಗಳಲ್ಲಿ ಅತ್ತೆರೆಲ್ಲ ಕೆಟ್ಟವರು, ಸೊಸೆರೆಲ್ಲ ಕಿಡಿಗೇಡಿಗಳು. ಯಾವ ಸೀರಿಯಲ್ ಅಲ್ಲಿ ಅತ್ತೆ ಒಳ್ಳೆಯವಳು, ಸೊಸೆ ಒಳ್ಳೆಯವಳು? ನಮ್ಮ ಮನೆಗಳಲ್ಲಿ ಒಳ್ಳೆಯವರು ಇದಾವೆ ಇಲ್ವಾ? ಕೆಲವೊಬ್ರು ಅತ್ತೆ ಸೊಸೆ, ಕೆಲವೊಬ್ರು ಬಹುತೇಕ ಜನ ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ಇಲ್ವೇನ್ರಪ್ಪ? ಒಳ್ಳೆಯವರು ಇಲ್ವೋ? ಇದಾರೋ ಇಲ್ವೋ ಪ್ರಪಂಚದಲ್ಲಿ? ಹಾಗಾಗಿ ಕುಟುಂಬದವ್ರನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕೋ ಬೇಡವೋ? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಬೇಕೋ ಬೇಡವೋ? ಸುಮ್ನೆ KRS ಪಾರ್ಟಿ ಕರೆದಿದ್ದಾರೆ ಅಂತೇಳಿ ಮನೆಯವರಿಗೆ ಅಲ್ಲೇನೋ ಅಗತ್ಯ ಇರೋವಾಗ ಆವತ್ತು ಬರಬೇಡಿ. ಜವಾಬ್ದಾರಿ ಯಾರ್ದು? ಫಸ್ಟ್ ಕುಟುಂಬದ್ದು. ನಮ್ಮ ಮೇಲೆ ಅವಲಂಬಿತರಾಗಿರುವಂತಹವರು. ಅವರು ಸ್ವಾವಲಂಬಿಗಳಾಗಿದ್ರೆ, ಈಗ ನಮ್ಮ ಕುಟುಂಬದಲ್ಲಿ ಬಹುತೇಕವಾಗಿ ಸ್ವಾವಲಂಬಿಗಳು. ನನ್ನ ಒಂದು ಯಾವುದೋ ನೈತಿಕ ಬೆಂಬಲನೋ ಬೇರೆ ಯಾವುದೋ ಒಂದಷ್ಟು ಬೆಂಬಲ ಬೇಕು ಅನ್ನೋದು ಬಿಟ್ರೆ ನಮ್ಮ ಕುಟುಂಬದಲ್ಲಿ ಬಹುತೇಕ ಯಾರು ನನ್ನ ಮೇಲೆ ಅವಲಂಬಿತರಾಗಿಲ್ಲ. ಇವಾಗ ನಾನೇನ್ ಮಾಡ್ಬೇಕು? ನನ್ನ ಸಮಯವನ್ನ ಪಕ್ಷಕ್ಕೆ, ಸಮಾಜಕ್ಕೆ ಕೊಡಬೇಕು. ಲಕ್ಷಾಂತರ ಜನ ಇಲ್ವೋ ನನ್ನಾಗೆ ರಾಜ್ಯದಲ್ಲಿ? ಇದಾರೋ ಇಲ್ವೋ? ಅವರೆಲ್ಲ ಎಲ್ಲಿ ಬರ್ಬೇಕೀಗ? ಅದೇ ಜೊತೆ ತರದಲ್ಲಿ ಇನ್ನೂ ಜವಾಬ್ದಾರಿ ನಿಭಾಯಿಸಿದವರಿದ್ದಾರೆ. ಈಗಲೂ ಕುಟುಂಬದ ಜವಾಬ್ದಾರಿಗಳಿರುತ್ತೆ. ಅವರು ನಿಭಾಯಿಸಿ ಅವರ ಉಳಿಕೆ ಸಮಯವನ್ನು ಎಲ್ಲಿ ಕೊಡಬೇಕು? ನಮ್ಮ ಪಕ್ಷದಲ್ಲಿ ಕೊಡ್ತಿರೋರು ಇದಾರೋ ಇಲ್ವೋ? ಅವ್ರಿಗೆಲ್ಲ ನಾವು ಒಂದು ಜೈಕಾರ ಹಾಕ್ಬೇಕೋ ಬೇಡವೋ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕೃಷ್ಣ ರೆಡ್ಡಿ ಸಾರ್ಗೆ. ಹಾಗೇನೆ ಆರೋಗ್ಯ ಕಾಪಾಡ್ಕೊಳ್ಳೋಣ. ಏನು ಆರೋಗ್ಯ ಕಾಪಾಡ್ಕೊಳ್ಳಿ. ಒಳ್ಳೆಯದನ್ನ ತಿನ್ನಿ, ಪೌಷ್ಟಿಕವಾದ ಆಹಾರ ತಿನ್ನಿ. ಆಕ್ಚುಲಿ ಇವತ್ತೊಂದು ಪುಸ್ತಕ ನಾನು ಇತ್ತೀಚೆಗೆ ಬರೆದಿದ್ದು, ತರಿಸಿದ್ರೆ ಒಂದಷ್ಟು ನೀವೆಲ್ಲ ತಗೊಂಡು ಹೋಗಿ ಓದ್ಬೋದಿತ್ತು. ಒಳ್ಳೆ ಬೇಳೆ, ಕಾಳು, ಸೊಪ್ಪು ತಿನ್ನಿ. ಸಾಧ್ಯವಾದಷ್ಟು ಅಕ್ಕಿ, ಉಪ್ಪು, ಸಕ್ಕರೆ ಕಡಿಮೆ ಮಾಡಿ. ಕುಡಿಯೋದಂತೂ ಮಾಡಲೇಬೇಡಿ. ಕುಡಿತದಿಂದ ಏನೇನೂ ಉಪಯೋಗ ಇಲ್ಲ, ದೇಹಕ್ಕೇನೂ ಲಾಭ ಇಲ್ಲ. ಹಣ ಪೋಲು, ಆರೋಗ್ಯ ಪೋಲು. ಸಿಗರೇಟು, ಬೀಡಿ, ಮದ್ಯ ಅನಗತ್ಯ. ನಿಮ್ಮ ಪ್ರಜ್ಞೆಯನ್ನ ಏನಂತಾರೆ, ನಿಮ್ಮ ಮನಸ್ಸನ್ನ ಇನ್ಯಾವುದರೋ ಅಡಿಗೆ, ಇನ್ಯಾವುದೋ ಗುಲಾಮತನಕ್ಕೆ ತಳ್ಳಬೇಡಿ. ಸದಾ ಜಾಗೃತವಾಗಿರಿ. ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ. ಸ್ವಾತಂತ್ರ್ಯ, ಸಮಾನತೆಯನ್ನ, ಪ್ರಜಾಪ್ರಭುತ್ವವನ್ನು ಕಾಪಾಡ್ಕೊಳ್ಬೇಕಾದ್ರೆ ನಾವು ಸದಾ ಜಾಗೃತ ಅವಸ್ಥೆಯಲ್ಲಿ ಇರಬೇಕು ಅಂತ. ಅದು ಯಾರು? ಸಮುದಾಯ. ಸಮುದಾಯ ಅಂದ್ರೆ ಯಾವುದು? ನಾವೇ ಅಲ್ವಾ? ಅದೇ ರೀತಿಯಲ್ಲಿ ನಮ್ದು ಇಡೀ ಮೈ ಮೇಲೆ ಎಚ್ಚರ ಇದ್ರೂ ಸಾಕಾಗಲ್ಲ. ನಾನೇ ಸ್ವಲ್ಪ ಒಂದು ಕ್ಷಣ ಯಾಮಾರಿದ್ದು. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲೆನೋ ಹೋಗ್ತಿತ್ತೇನೋ. ಹೆಲ್ಮೆಟ್ ಹಾಕೊಳ್ಳಿ. ಮನೆಯಿಂದ ಆಚೆ ಬಂದ್ರು 100 ಮೀಟರ್ ದೂರದಲ್ಲಿದೆ ಹಾಲು ಒಂದಾಗ್ಲೂ ಹೆಲ್ಮೆಟ್ ಹಾಕೊಡ್ರಪ್ಪ. ಬೇಕಾದ್ರೆ ಕೈ ಮುಗಿಯೋದು ಅಷ್ಟೇ ಅಲ್ಲ, ಇಲ್ಲ ನಾನು ಹೆಲ್ಮೆಟ್ ಹಾಕೊಳ್ಳಲ್ಲ ಅನ್ನೋಂತ ನಮ್ಮ ಸೈನಿಕರು ಯಾರು ಇದ್ರೆ ಕರ್ಕೊಂಡು ಬನ್ನಿ. ಅವ್ರ ಕಾಲಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಏನ್ ಮಾಡ್ತೀನಿ? ನಮಸ್ಕಾರ. ಆವಾಗಲಿಂದ ಅವ್ರು ಹಾಕೊಳ್ಬೇಕು. ಅಗತ್ಯ ಇಲ್ಲ ಯಾವನ್ನು. ಹಾಕೊಳ್ಳಿ. ಒಳ್ಳೆ ಊಟ ಮಾಡಿ, ನಗುತ್ತಾ ಬದುಕಿ. ಹೆಂಡತಿ, ಮಕ್ಕಳು, ಗಂಡ, ಕುಟುಂಬದವ್ರ ಜೊತೆ ನಗುತ್ತಾ ಇರಿ. ಅವರ ಬೆಂಬಲ ಪಡ್ಕೊಳ್ಳಿ. ನನ್ನ ಹೆಂಡತಿ ಬಂದಾಗೆ ನೀವು ಎಲೆಕ್ಷನ್ ನಿಂತಾಗ ದಿನಗಟ್ಟಲೆ ಓಡಾಡುವಂತಹ ಹೆಂಡತಿ, ಗಂಡ ನಿಮ್ಮ ಕುಟುಂಬದವರಾಗಿರ್ಲಿ.